ಕೆಂಪೇಗೌಡರ ಕೊಡುಗೆ ಅಪಾರ. ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ. ಚಾಮರಾಜನಗರದಲ್ಲಿ ಕೆಂಪೇಗೌಡರ ಜಯಂತ್ಯೋತ್ಸವ ಕಾರ್ಯಕ್ರಮ. ಸಮಾಜದ ಒಳಿತಿಗಾಗಿ ಮುಂದಿನ ಪೀಳಿಗೆಯನ್ನ ಮುನ್ನಡೆಸಲು ನಾಡಪ್ರಭು ಕೆಂಪೇಗೌಡ ಅವರು ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ. ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಬೆಂಗಳೂರು ಮಲ್ಲೇಶ್ವರಂ ಕ್ಷೇತ್ರದ ಶಾಸಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಹೇಳಿದರು. ನಗರದ ವರನಟ ಡಾಕ್ಟರ್ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾ ವತಿಯಿಂದ ನಡೆದ ಬೆಂಗಳೂರು ನಗರ ನಿರ್ಮಾತೃ ನಾಡಪ್ರಭು ಶ್ರೀ ಕೆಂಪೇಗೌಡರವರು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಾಡಪ್ರಭು ಕೆಂಪೇಗೌಡರು 16ನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಪಾಳೆಗಾರರು. ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರದ ಸಂಸ್ಥಾಪಕರು. ಇವರು ಯಲಹಂಕವನ್ನ ಆಳುತ್ತಾ ಇದ್ರು. 1537ರಲ್ಲಿ ಬೆಂಗಳೂರು ಕೋಟೆ ಮತ್ತು ನಗರಕ್ಕೆ ಅಡಿಪಾಯ ಹಾಕಿದ್ರು ಎಂದರು. ನೀರಾವರಿ ಮತ್ತು ಕುಡಿಯುವ ನೀರಿಗಾಗಿ ಕೆಂಪೇಗೌಡರು ಸುಮಾರು 1000 ಕೆರೆಗಳನ್ನು ನಿರ್ಮಿಸಿದರು. ಮಳೆ ನೀರನ್ನು ಸಂಗ್ರಹಿಸಲು ಮತ್ತು ರಾಜಕಾಲುವೆಗಳ ಮೂಲಕ ಕೆರೆಗಳನ್ನು ಜೋಡಿಸುವ ದೂರದೃಷ್ಟಿಯ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ರು. ಅವರ ದೂರದೃಷ್ಟಿಯ ಫಲವಾಗಿಯೇ ಬೆಂಗಳೂರು ನಗರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಅವರನ್ನು ಸ್ಮರಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ಅಖಿಲ ಕರ್ನಾಟಕ ಮಹಾಸಭಾದ ಅಧ್ಯಕ್ಷ ಚಾರಂ ಶ್ರೀನಿವಾಸ್ ಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನ ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಎನ್ ಮಹೇಶ್, ಎಸ್ ಬಾಲರಾಜು, ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ನಾರಾಯಣ ಪ್ರಸಾದ್, ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್, ಪ್ರಧಾನ ಕಾರ್ಯದರ್ಶಿ ಸಿಜಿ ಗಂಗಾಧರಯ್ಯ, ಖಜಾಂಚಿ ಕೆವಿ ಶ್ರೀಧರ, ಉದ್ಯಮಿ ಸಿ ರಾಜುಗೌಡ, ಕೊಳ್ಳೇಗಾಲ ಮಾನಸ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾ ದತ್ತೇಶ್ ಕುಮಾರ್, ಕನ್ನಡ ಮಹಾಸಭಾ ಗೌರವಾಧ್ಯಕ್ಷ ಶ್ಯಾಮುರಳಿ, ಪ್ರಧಾನ ಕಾರ್ಯದರ್ಶಿ ಚಾವ್ಯಂ ರಾಜಗೋಪಾಲ್, ಸಹ ಕಾರ್ಯದರ್ಶಿ ಪಣ್ಯದಹುಂಡಿ ರಾಜು, ತಾಲೂಕು ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷ ಕೆ ಪುಟ್ಟಸ್ವಾಮಿ ಗೌಡ, ಉಪಾಧ್ಯಕ್ಷ ಚಿನ್ನುಮುತ್ತು, ಆಲತ್ತೂರು ಜಯರಾಮ್, ಉದ್ಯಮಿ ಶ್ರೀನಿಧಿ ಕುದರ್, ನಿಜಧ್ವನಿ ಗೋವಿಂದರಾಜು, ಮಹೇಶ್ ಗೌಡ, ಹೊಮ್ಮ ಲೋಕೇಶ್, ಅರುಣ್ ಕುಮಾರ್ ಗೌಡ, ಮಹೇಶ್, ಮಂಗಲದ ಹೊಸೂರು ಶಿವಣ್ಣ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಜಾಪ್ರಭ ಟಿವಿ, ಚಾಮರಾಜನಗರ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 19 ಗಡಿಗಳಿವೆ. ಆ ಗಡಿಗಳ ಪೈಕಿ ಕನ್ನಡ ಯಾವುದಿದೆ, ಒಂದು ಒಳ್ಳೆಯ ಸ್ಥಿತಿಯಲ್ಲಿದೆ, ಒಂದು ಒಳ್ಳೆಯ ಹುಟ್ಟುತ್ತಲ್ಲಿ ಇರ್ತದೆ, ಅದು ಚಾಮರಾಜನಗರ ಮಾತ್ರ ಸಾಧ್ಯ. ಅದಕ್ಕೆ ಕಾರಣ ಈಗ ಮನೋಪ್ರಸಂಗ ಹೋರಾಟಗಾರರು ಈ ಭಾಗದಲ್ಲಿ ಕಳೆದ 40 ವರ್ಷಗಳಿಂದ ನಿರಂತರವಾಗಿ ಈ ನಾಡಿನ ನೆಲ ಭಾಷೆ ಸಂಸ್ಕೃತಿ ಪರಂಪರೆಗಳ ಅಭಿವೃದ್ಧಿಗಾಗಿ ನಿರಂತರವಾಗಿ ಹೋರಾಟವನ್ನು ಮಾಡಿ ಈ ಭಾಗದಲ್ಲಿ ಭೇಟಿ ಮಾಡಿದ್ದೀವಿ. ಇದು ಜೊತೆಗೆ ನಮ್ಮ ಸಂಸ್ಕೃತಿಯಿಂದ ಇದುವರೆಗೆ ಒಂದು 1000 ಜನ ಗುರುದಕ್ಷಿಣೆಗಳ ಸಾರ್ವಜನಿಕ ಸನ್ಮಾನ ಮಾಡಬಹುದು. ಈ ಭಾಗದ ಅಧ್ಯಕ್ಷ ವೀರದೇಶಿದ್ರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಾಕ್ಟರ್ ರಾಜ್ಕುಮಾರ್ ಅವರು, ಅಂಬರೀಶ್ ಅವರು, ವಿಷ್ಣುವರ್ಧನ್ ಅವರು, ಶ್ರೀನಿವಾಸ ಪ್ರಸಾದ್ ಅವರು, ವಾಟಾಳರು, ಎಸ್ ಸಿ ಅವರು, ವೆಂಕಟೇಶ್ ಅವರು, ಇದು ಬೇಕಾದಷ್ಟು ಒಂದು ಜಿ ಮಾದೇವರು, ಅದು ವೇಣವರು, ಬಿಜಾಲ್ ಸಿಂಗ್, ರಾಮಚಂದ್ರಗೌಡರು ವ್ಯಾಪಾರವನ್ನು ವೃದ್ಧಿ ಮಾಡೋದ್ರ ಮುಖಾಂತರ ಒಂದು ಯಾವುದಾದ್ರೂ ಒಂದು ವಸ್ತು ಬೇಕು ಅಂದ್ರೆ ಇದ್ದದೇ ಪೇಟೆಗೆ ಅನ್ನುವಂಥ ನಿಟ್ಟಿನಲ್ಲಿ ವ್ಯಾಪಾರ ವೃದ್ಧಿ ಮಾಡಿದ್ರೆ ಜನರಿಗೆ ಹಣಕಾಸು ನಿರ್ವಹಣೆ ಎಲ್ಲ ಸುಲಭವಾಗುತ್ತದೆ. ಅದೇ ರೀತಿ ಕೋಟೆ ಕೊತ್ತಲುಗಳನ್ನ ನಿರ್ಮಾಣ ಮಾಡಿ ಅಲ್ಲಿ ಹಾದಿಯನ್ನು ಹಾಕೊಂಡು ಎಲ್ಲ ಬೆಂಗಳೂರಿಗೆ ಬರ್ತಕ್ಕಂಥ ಹೋಗ್ತಕ್ಕಂಥ ಎಲ್ಲ ದಿಕ್ಕುಗಳಲ್ಲೂ ಕೂಡ ದಾರಿಯನ್ನು ನಿರ್ಮಾಣ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ನೀರಿಗೆ ಬೇಕಾಗಿರುವಂಥ ಎಲ್ಲ ಕಡೆ ಕೆರೆಕಟ್ಟೆಗಳನ್ನ ನಿರ್ಮಾಣ ಮಾಡೋದ್ರ ಮುಖಾಂತರ ನಾಡಪ್ರಭು ಕೆಂಪೇಗೌಡರು ನಾಡನ್ನು ಕಟ್ಟಿರ್ತಕ್ಕಂಥವ್ರು ಮಾದರಿಯಾಗಿದ್ದಾರೆ. ನಮಗೆ ನಮ್ಮ ತಂದೆ ಗೊತ್ತು, ನಮ್ಮ ತಾತ ಗೊತ್ತು, ಅವ್ರ ತಂದೆ ಗೊತ್ತಿಲ್ಲ. ಕೇವಲ 100 ವರ್ಷದ ಇತಿಹಾಸ ನಮ್ಗೆ ಗೊತ್ತಿಲ್ಲ. ಯಾರಾದ್ರೂ ಅದರಿಂದ ಯಾರಾದ್ರೂ ವಹಿಸಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಈ ದಿಕ್ಕಿನಲ್ಲಿ ಕೆಲಸ ಮಾಡ್ತಿರುವಂತ ಅಪರೂಪದ ಒಂದು ಸಂಘಟನೆ ಅಂದ್ರೆ ಅಖಿಲ ಕರ್ನಾಟಕ ಕನ್ನಡ ಮಹಾಸಭಾ. ಇಂಥ ಸಂಘಟನೆಗಳು ನಮಗೆ ನೋಡ್ಲಿಕ್ಕೆ ಸಿಗಲ್ಲ. ಸಾಮಾನ್ಯವಾಗಿ ಆದ್ಯತೆಗಳನ್ನು ಮರೆತು, ಉದ್ದೇಶಗಳನ್ನು ಮರೆತು, ಕೆಲವೊಂದು ಕಡೆ
ಸ್ವಾರ್ಥ ಇನ್ನೊಂದು ಮತ್ತೊಂದಕ್ಕೆ ಗಮನವನ್ನು ಕೊಟ್ಟು ಕೆಲಸ ಮಾಡೋದು ನೋಡುವಂಥದ್ದಾಗುತ್ತೆ. ಪ್ರಾರಂಭದಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಕಾಲಕ್ರಮೇಣ ಉದ್ದೇಶಗಳನ್ನು ಮರ್ತೋಗ್ತದೆ, ಎಲ್ಲೋ ಒಂದು ಕಡೆ ವ್ಯಕ್ತಿಗಳ ನಿಷ್ಠೆಗಳ ಕಡೆ ಹೋಗುವಂಥದ್ದಾಗುತ್ತೆ. ಈ ವ್ಯಕ್ತಿಗಳ ನಿಷ್ಠೆಗಿಂತ ನಮ್ಮ ಚಾಮರಾಜನಗರ, ನಮ್ಮ ಕರ್ನಾಟಕ ಚೆನ್ನಾಗಿರಬೇಕು, ಆ ದಿಕ್ಕಿನಲ್ಲಿ ನಮ್ಮ ಜೀವನ ಈ ಉದ್ದೇಶಕ್ಕಾಗಿ ಮುಡುಪಾಗಿದ್ದೀವಿ ಅನ್ನುವಂಥ ವ್ಯಕ್ತಿಗಳೇ ಈ ಪದಾಧಿಕಾರಿಗಳು. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ, ನಾಡಿನ ಜನತೆ ಪರವಾಗಿ ಮೊದಲನೇದಾಗಿ ಇವರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಇವತ್ತು ನೋಡಿ, ಅವರು ಹೇಳ್ತಿದ್ರು ಪ್ರಾಸ್ತಾವಿಕ ಭಾಷಣದಲ್ಲಿ ಶ್ರೀನಿವಾಸ ಗೌಡರು, ಎಲ್ಲ ಮಹಾನ್ ವ್ಯಕ್ತಿಗಳ ಜಯಂತಿಯನ್ನ ಪ್ರತಿ ವರ್ಷವೂ ಆಚರಣೆ ಮಾಡುವ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ, ಅವರ ಪ್ರೇರೇಪಣೆ, ಅವರ ಕೆಲಸ, ಅವರ ಕಾರ್ಯಗಳು, ಅವರ ಕೊಡುಗೆಗಳನ್ನು ಸ್ಮರಿಸಿಕೊಳ್ಳುವಂಥ ಕೆಲಸ ನಾವು ಸಮಾಜ ಮಾಡಿದಾಗ ನಮಗೆ ಹೇಗೆ ನಮ್ಮ ಬದುಕನ್ನು ಕಟ್ಕೋಬೇಕು, ನಾವೇನೇ ಉತ್ತಮರಾಗಿ ಬಾಳಬೇಕು, ಸಮಾಜಕ್ಕೆ ಕೊಡುಗೆನ ನಮ್ಮ ತಿಳುವಳಿಕೆ, ನಮ್ಮ ವೃತ್ತಿಗಳ ಮೂಲಕ ಅಥವಾ ನಮ್ಮ ಪ್ರತಿಭೆ, ನಮ್ಮ ಜ್ಞಾನದ ಮೂಲಕ ಸಮಾಜವನ್ನು ಕಟ್ಟುವಂಥ ಕೆಲಸ, ದೇಶ ಕಟ್ಟುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಹಾಗಾಗಿ ಇದನ್ನ ಈ ಮಹಾನ್ ವ್ಯಕ್ತಿಗಳ ಕೊಡುಗೆ ಮೂಲಕ ಸ್ಮರಿಸಿ ಅವರಿಗೆ ಗೌರವ ಸಲ್ಲಿಸುವಂಥ ಕೆಲಸವನ್ನ ಬಹಳ ಉತ್ತಮವಾಗಿ ಮಾಡ್ತಾ ಬಂದಿದ್ದಾರೆ. ಅದೇ ದಾರಿಯಲ್ಲಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು 2015ರಿಂದ ಬಹಳ ಉತ್ತಮವಾಗಿ ಆಚರಿಸ್ಕೊಂಡು ಬರ್ತಿದ್ದಾರೆ. ಹಾಗಾಗಿ ನಾನು ಬರಮಾಡಿಕೊಂಡ್ರು, ನಾನು ನನ್ನ ಸೌಭಾಗ್ಯ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸೋದು ನಿಜಕ್ಕೂ ನನ್ನ ಸೌಭಾಗ್ಯ. ನಾನು ಬಹಳಷ್ಟು ಸಲ ಚಾಮರಾಜನಗರಕ್ಕೆ ಬಂದಿದ್ದೀನಿ. ಬಂದಾಗ ನಾನು ಉನ್ನತ ಶಿಕ್ಷಣ ಸಚಿವನಾಗಿ, ವೈದ್ಯಕೀಯ ಶಿಕ್ಷಣ ಸಚಿವನಾಗಿ ನಿಮ್ಮ ಆಸ್ಪತ್ರೆ, ನಿಮ್ಮ ಮೆಡಿಕಲ್ ಕಾಲೇಜು, ನಿಮ್ಮ ವಿಶ್ವವಿದ್ಯಾಲಯ, ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್, ಈ ರೀತಿ ಬೇರೆ ಬೇರೆ ಸಂಸ್ಥೆಗಳಿಗೆಲ್ಲ ಭೇಟಿ ಕೊಡುವಂಥ ಕೆಲಸಗಳನ್ನು ನಾವು ಮಾಡಿದ್ವಿ. ಅಲ್ಲಿ ನೋಡಿದಾಗ ಇಲ್ಲಿ ಈ ಭಾಗದ ಬೇಡಿಕೆ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈಗ ನನ್ನೊಂದಿಗೆ ಈ ವೇದಿಕೆಯಲ್ಲಿ ಈ ಭಾಗದ ಜನಪ್ರಿಯ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂದೇಶವನ್ನ, ಅವರ ಜೀವನವನ್ನ ಪ್ರೇರೇಪಣೆಗೊಂಡು ಸತತವಾಗಿ ತಮ್ಮ ಜೀವನವನ್ನೇ ತುಳಿತಕ್ಕೆ ಒಳಗಾದಂಥ ವರ್ಗದ ಏಳಿಗೆಗಾಗಿ ಮತ್ತು ಅವರಿಗೆ ನ್ಯಾಯವನ್ನ ಕೊಡಿಸಲಿಕ್ಕೆ ಮತ್ತು ಸಂವಿಧಾನದ ಆಶಯಗಳನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಿರುವಂಥ ಅಪರೂಪದ ವ್ಯಕ್ತಿಯಿಂದ ಅದು ನಮ್ಮ ಮಾಜಿ ಸಚಿವರು, ಮಾಜಿ ಶಾಸಕರಾಗಿರುವಂಥ ಸನ್ಮಾನ್ಯ ಎನ್ ಮಹೇಶ್ ಅವರ ಉಪಸ್ಥಿತಿಯನ್ನು ಗೌರವಿಸಿ, ಹಾಗೆ ನಾನು ಶಾಸಕ ಮಾಡ್ಬೋದು. ಇವತ್ತು ಬೆಂಗಳೂರು ನಗರ ಒಂದು ಸುಸ್ಥಿರವಾಗಿರುವ ನಗರ, ಪ್ರಗತಿಪರವಾಗಿರುವಂಥ ನಗರವಾಗಿ ಬೆಳೆಯಲಿಕ್ಕೆ ಮುಖ್ಯ ಕಾರಣ ಅವರು ಹಾಕಿದಂಥ ಬುನಾದಿ, ಅವರು ಹಾಕಿದಂಥ ತಳಪಾಯಿ ಇವತ್ತಿಗೂ ಬಹಳ ವೇಗದಲ್ಲಿ ಬೆಳೆಯಲಿಕ್ಕೆ ನಾಡಪ್ರಭು ಕೆಂಪೇಗೌಡರ ಕೊಡುಗೆಯನ್ನು ನಾವು ಬೆಂದೇನು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅಂತ ಅದ್ಭುತ ಕಲ್ಪನೆ ಇದ್ದ ವ್ಯಕ್ತಿ ಹೇಗೆ ಒಂದು ನಗರವನ್ನು ಕಟ್ಟಬೇಕು, ಹೇಗೆ ಪ್ರತಿಯೊಬ್ಬರಿಗೂ ಶಕ್ತಿಯನ್ನು ತುಂಬಬೇಕು, ಅವರ ಬದುಕಿಗೆ, ಅವರ ವ್ಯಾಪಾರಕ್ಕಾಗಲಿ, ರೈತರಿಗಾಗಲಿ ಬೆಳೆದಂಥ ಬೆಳೆಗಳಿಗೆ ಮಾರುಕಟ್ಟೆ ನಿರ್ಮಾಣ ಮಾಡಬೇಕು. ಮಾರುಕಟ್ಟೆ ಏನಾದರೆ ಬೆಳೆದಂಥ ಬೆಳೆಗಳನ್ನ ನಾವು ಇಲ್ಲಿ ಕೊಡೋದು, ಅಥವಾ ನಮ್ಮ ಬದುಕಿಗೆ ಅವಶ್ಯಕತೆ ಇರುವಂಥ ವಸ್ತುಗಳನ್ನ ಎಲ್ಲಿ ಕೊಂಡ್ಕೊಂಡ್ಬರೋದು. ಹಾಗಾಗಿ ಇಡೀ ದೇಶದಲ್ಲಿ ಇದ್ದಂಥ ವಿವಿಧ ವೃತ್ತಿಗೆ ಸೇರಿದಂಥ, ವಿವಿಧ ಜನಾಂಗಕ್ಕೆ ಸೇರಿದಂಥ ಪ್ರತಿಯೊಂದು ಜನಾಂಗವನ್ನ ಭಾರತದ ಬೇರೆ ಬೇರೆ ಭಾಗದಿಂದ ಎಲ್ಲರನ್ನು ಬರಮಾಡಿಕೊಂಡು, ನಾಡಿನ ಬೇರೆ ಬೇರೆ ಭಾಗದಿಂದ ಬರಮಾಡಿಕೊಂಡು ಅವರಿಗೆಲ್ಲ ಪೇಟೆಗಳನ್ನ ಕಟ್ಕೊಳ್ಳೋ ಮೂಲಕ ಇವತ್ತಿಗೂ ಒಂದು ನಗರವನ್ನು ಹೇಗೆ ನಿರ್ಮಾಣ ಮಾಡಬೇಕು, ಹೇಗೆ ಒಂದು ನಗರ ಬೆಳವಣಿಗೆ ಆಗಬೇಕು, ಏನ್ ಮಾಡಿದ್ರೆ ನಗರ ಬೆಳೆಯುತ್ತೆ, ಅದು ಬದುಕುತ್ತೆ ಅಥವಾ ಸುಸ್ಥಿರವಾಗಿರುತ್ತೆ, ಅಭಿವೃದ್ಧಿಯನ್ನು ಕಾಣಬೇಕು ಅಂದ್ರೆ ಅದರ ಕಲ್ಪನೆ ಇಟ್ಕೊಂಡಂತ ಮಹಾನ್ ವ್ಯಕ್ತಿಯೇ ನಾಡಪ್ರಭು ಕೆಂಪೇಗೌಡರು. ಹಾಗಾಗಿ ಇವತ್ತು ನಾವು ಬೆಂಗಳೂರು, ನಮ್ಮೆಲ್ಲ ಸರ್ಕಾರಗಳು, ಯಾವುದೇ ಸರ್ಕಾರ ಬರಲಿ, ಯಾವುದೇ ಪಕ್ಷ ಅಧಿಕಾರ ಬರಲಿ, ಎಲ್ಲರೂ ಹೇಳೋದು ತಲವಾರು ಆದಾಯ ಇಡೀ ಭಾರತದಲ್ಲಿ ಅತಿ ಹೆಚ್ಚಿನ ತಲವಾರು ಆದಾಯ ಮಾಡುವಂತ ಯಾವುದೋ ಒಂದು ರಾಜ್ಯ ಇದ್ರೆ ಅದು ಕರ್ನಾಟಕ ರಾಜ್ಯ ಅಂತ ಒಂದು ಘಂಟಾಘೋಷವಾಗಿ ಎಲ್ಲ ಮುಖ್ಯಮಂತ್ರಿಗಳು ಹೇಳುವಂಥದ್ದಾಗಿದೆ. ಅದಕ್ಕೆ ಮೂಲ ಕಾರಣವೇ ನಾಡಪ್ರಭು ಕೆಂಪೇಗೌಡರು. ಹಾಗಾಗಿ ಅವರ ಕೊಡುಗೆ ನಾವು ಎಲ್ಲೆಲ್ಲೂ ಸ್ಮರಿಸಬೇಕು. ಅವರ ಸ್ಮರಣೆಯಿಂದ, ಸ್ಫೂರ್ತಿಯಿಂದ ನಾವೆಲ್ಲ ಇವತ್ತು ಚಾಮರಾಜನಗರವನ್ನು ಸಹ ಇವತ್ತು ಅಭಿವೃದ್ಧಿ ಕಾಣಬೇಕು, ಎಲ್ಲ ಕೆಲಸ ಮಾಡಬೇಕು. ನನ್ನ ಕ್ಷೇತ್ರಕ್ಕೂ ಈ ಕ್ಷೇತ್ರಕ್ಕೂ ಸಂಬಂಧ ಏನು ಅಂದರೆ,
ಇವಾಗ ಹೊರಗಡೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲಿ ಜನ್ಮ ಪಡೆದರು. ಆದರೆ ಅವರ ನಿವಾಸ ನನ್ನ ಕ್ಷೇತ್ರದಲ್ಲಿ, ನನ್ನ ಮಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲೇ ಅವರ ನಿವಾಸ. ಡಾಕ್ಟರ್ ರಾಜ್ಕುಮಾರ್ ಆಗಲಿ, ಪುನೀತ್ ರಾಜ್ಕುಮಾರ್ ಆಗಲಿ, ಇವರೆಲ್ಲರ ನಿವಾಸ ನನ್ನ ಕ್ಷೇತ್ರ. ಹಾಗಾಗಿ ವೇದಿಕೆ ಬಹಳ ಅರಿವು ಬೆಳೆದು ಬಂದಿದೆ. ಸೊ ಹಾಗಾಗಿ ಅವರ ಒಂದು ಮಹಾನ್ ರೀತಿಯ ಒಂದು ನೆಲೆ ಅಥವಾ ಬದುಕಲು ಸಹ ನಮ್ಮ ಭಾಗದಲ್ಲಿ ಅವರದ್ದಾಗಿದೆ. ಅವರು ಓಡಾಡುವಂಥ ಸ್ಥಳವು ನನ್ನ ವಿಧಾನಸಭಾ ಕ್ಷೇತ್ರ. ಹಾಗಾಗಿ ಚಾಮರಾಜನಗರ ಜೊತೆ ಒಂದು ವಿಶೇಷ ಸಂಬಂಧ ಇರುವುದು. ಹಾಗಾಗಿ ಈ ಜಿಲ್ಲೆ ಅಭಿವೃದ್ಧಿಗಾಗಿ ನಾವು ಡಾಕ್ಟರ್ ಕೆಂಪೇಗೌಡರ ಪ್ರೇರಣೆಯನ್ನು ಪಡೆದು ಈ ಜಿಲ್ಲೆಯ ಅಭಿವೃದ್ಧಿಗೆ ನಾವು ನಿಮ್ಮ ಜೊತೆಲ್ಲ ಕೈ ಜೋಡಿಸ್ತೀವಿ. ಹೊರಗಡೆ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸ್ಫೂರ್ತಿ ಮತ್ತು ಅವರ ಮಾರ್ಗದರ್ಶನ ಇದ್ದು ಈ ಜಿಲ್ಲೆಯ ಅಭಿವೃದ್ಧಿಗೆ ಕೆಂಪೇಗೌಡರ ಸ್ಫೂರ್ತಿ ಎಲ್ಲವನ್ನೂ ಇಟ್ಕೊಂಡು ನಾವು ಜಿಲ್ಲೆಯಲ್ಲಿ ಕೆಲಸ ಮಾಡೋಣ. ನಿಮ್ಮ ಜೊತೆ ಇದ್ದೀವಿ. ನೀವು ಯಾವುದೇ ಹೋರಾಟ ಆಗಿರಲಿ, ಯಾವುದೇ ವಿಚಾರ ಆಗಿರಲಿ, ಚಾಮರಾಜನಗರ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿಯ ಕಾಂಗ್ರೆಸ್ಗೆ ಸುಸ್ಥಿರವಾಗಿ ಒಂದು ನಗರವಾಗಿ ಬೆಳೆಯಲಿಕ್ಕೆ ನಮ್ಮ ಸಂಪೂರ್ಣ ಕೊಡುಗೆ ಇರ್ತದೆ. ನಾವೆಲ್ಲೇ ಪ್ರತಿನಿಧಿಸಿ ಅದು ಚಾಮರಾಜನಗರ ಜಿಲ್ಲೆ ಒಂದು ಮಾದರಿ ಜಿಲ್ಲೆಯಾಗಿ ಬೆಳೀಲಿಕ್ಕೆ ನಮ್ಮ ಸಹಕಾರ ಇರ್ತದೆ, ನಮ್ಮ ಬೆಂಬಲ ಇರ್ತದೆ. ನಾವು ಕೆಂಪೇಗೌಡರ ಈ ಜಯಂತಿಯನ್ನು ಆಚರಿಸುವಂಥ ಈ ಸಂದರ್ಭದಲ್ಲಿ ಈ ಮಾತನ್ನ ನಿಮಗೆಲ್ಲ ಕೊಟ್ಟು ನಿಮ್ಮ ಜೊತೆ ಇಷ್ಟು ವಿಶ್ವಾಸದಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎಲ್ಲ ಬೆಳೆ ಮಾಡಿದ್ದಾರೆ.